ಇದಕ್ಕೆ ಬ್ಯಾಕ್ ಸೈಡು ಮಾತಾಡ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಯುವ KL11. ಇವತ್ತು ನಾವು ನಮ್ಮೂರಿಂದ ಒಂದು 5 ಕಿಲೋಮೀಟ್ರ್ ದೂರದಲ್ಲಿರುವಂಥ ಕೆರೆ ತಣ್ಣೂರು ಬಗ್ಗೆ ನಿಮ್ಗೆ ಗೊತ್ತು. ಕೆರೆ ತಣ್ಣೂರಿಗೆ ಹೋಗ್ತಾ ಇದ್ದೀವಿ ವಿಸಿಟ್ ಮಾಡೋಕ್ಕೆ. ಸಂಕಲ್ಪ, ಸಮ್ಮು, ನಮ್ಮ ಅಕ್ಕ. ಹಾಯ್ ಹಾಯ್ ಮಾಡೋ. ನಮ್ಮ ಅಕ್ಕ ನಾಚ್ಕೋತಾಳೆ. ಇಲ್ಲೇ ನಮ್ಮ ಮಗ ಶಿವಪ್ಪ. ಎಲ್ಗೆ ಹೋಗ್ತಾ ಇದ್ದೀವಿ ಮಗನೇ? ಇಲ್ಲಿ ನಮ್ಮ ಧರ್ಮಪತ್ನಿ ಅರ್ಧಾಂಗಿ ಪವಿತ್ರ. ಹಾಯ್, ಇವಾಗ ಹೊರಟಿದ್ದೀವಿ, ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇಲ್ಲಿಂದ ಕೆರೆ ತಣ್ಣೂರು ಎಂಟ್ರಿ ಇಲ್ಲಿಂದ ಆಗುತ್ತೆ. ಇಲ್ಲಿ ಒಂದು ಟೆಂಪಲ್ ಇದೆ, ಆಂಜನೇಯ ಟೆಂಪಲ್. ಇವಾಗ ರೆಡಿ ಮಾಡ್ತಾ ಇದ್ದಾರೆ ಅದು. ಇಲ್ಲಿಂದ ನೀವು ನೋಡಿ, ಇದು ಫಸ್ಟು ಈ ರಸ್ತೆ ಇರಲಿಲ್ಲ. ಮೊದಲು ಈ ಕಡೆಯಿಂದ ಓಡಾಡೋರಿಗೆಲ್ಲ ಭಾಳ ತೊಂದರೆ ಇತ್ತು. ತದಾದ ನಂತರ ರೋಡನ್ನ ಬೆಟ್ಟನ ಒಂದು ಸ್ವಲ್ಪ ಅಗದು, ಇದು ವಡ್ರಳ್ಳಿ ಬೆಟ್ಟಕ್ಕೆ ಅಟ್ಯಾಚ್ ಆಗಿರ್ತದೆ. ಆ ಬೆಟ್ಟನ ಅಗದು ರಸ್ತೆ ಮಾಡಿದ್ರು. ಅದಾದಮೇಲೆ ಸಲೀಸಾಗಿ ಈ ಕಡೆ ಆ ಕಡೆ ಓಡಾಡ್ಬೋದು. ಇಲ್ಲಿಂದನೇ ಕೆರೆ ತಣ್ಣೂರು ಸ್ಟಾರ್ಟ್ ಆಗುತ್ತೆ. ಈಗ ಇನ್ನೇನು ವಿಲೇಜು ಎಂಟ್ರಿ ಆಯಿತು ನೋಡಿ. ಈಗ ತೋರಿಸ್ತೀನಿ. ಸಂಕಲ್ಪ ನೋಡ್ಕೋ, ಕೆರೆ ತಣ್ಣೂರಿಗೆ ಹೋಗ್ತಾ ಇರೋದು. ಈ ಸಾರಿ ಎಲ್ಲಿ ನೀರು ಇರುತ್ತೋ ಇರಲ್ಲೋ ಗೊತ್ತಿಲ್ಲ. ಆಲೆ ಸಮ್ಮರು ನೀರು ಕೆಳಗಡೆಯಿಂದ ಒಂದು 15-20 ಅಡಿಯಿಂದ ಕೆಳಗಡೆಗೆ ಬೀಳ್ತಾ ಇರ್ತದೆ. ಅದು ಮೇ ಬಿ ಇವಾಗ ನೀರು ಇರಲ್ಲ. ನಾನು ಹೋಗಿ ತುಂಬ ದಿನ ಆಯಿತು. ಸೊ ಇವತ್ತು ಹೋಗ್ತಾ ಇದ್ದೀವಿ. ಇದೆಯಾ ಇಲ್ಲ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಈಗ ವಿಲೇಜ್ ಎಂಟ್ರಿ ಆಯಿತು. ನಿಮಗೆ ಪುಟ್ಕೋರಿ ಸೀರಿಯಲ್ ಗೊತ್ತಾ? ನಿಮಗೆ ಪುಟ್ಕೋರಿ ಸೀರಿಯಲ್ ನೋಡಿದ್ದೀರಾ? ಪುಟ್ಕೋರಿ ಸೀರಿಯಲ್ ಶೂಟ್ ಆಗಿರೋದು ಇದೇ ಮನೆ. ನೋಡ್ಕೊಳ್ಳಿ, ಪುಟ್ಕೋರಿ ಮದುವೆ ಸೀರಿಯಲ್ ಬರ್ತಿದ್ದಲ್ಲ, ಆ ಮನೆ ಶೂಟ್ ಆಗಿರೋದು ಇದೇ ಮನೆಯಲ್ಲಿ. ಪುಟ್ಕೋರಿ ಮದುವೆ ಇಲ್ಲೇ ಕೆರೆ ತಣ್ಣೂರೆಲ್ಲ ಶೂಟ್ ಮಾಡಿದ್ರು. ಅದೇ ಈಗ ಕನ್ನಡತಿ ರಜಿನಿ ಅವ್ರು ಮಾಡ್ತಿದ್ರು. ಆಗ ಪುಟ್ಟ ಗೌರಿಯ ಮದುವೆ ಅಂತ ನೋಡಿರ್ಬೇಕು ನೀವು. ಒನ್ಸ್ ಅಪಾನ್ ಎ ಟೈಮ್ ವೆರಿ ಫೇಮಸ್ ಸೀರಿಯಲ್ ಅದು. ನೀವು ಲೆಫ್ಟ್ ತಗೊಂಡ್ರೆ ಇದು ಚಿನ್ಕುರುಳಿಯಿಂದ ಹೋಗ್ತಾ ಇರೋ ರಸ್ತೆ. ಈ ಲೆಫ್ಟ್ ತಗೊಳ್ಳಿ. ಲೆಫ್ಟ್ ತಗೊಂಡ್ರೆ ನಿಮ್ಗೆ ಎಂಟ್ರಿ ಇಲ್ಲೇ ಸಿಗುತ್ತೆ. ಇಲ್ಲಿಂದ ನಿಮಗೆ ಮೂವ್ ಆದರೆ ಒಂದಷ್ಟು ಕಿಲೋಮೀಟ್ರು. ಇಲ್ಲಿ ನಂಬಿನಾರಾಯಣ ಟೆಂಪಲ್ಲು ಮತ್ತು ಶ್ರೀ ಕೃಷ್ಣ ಟೆಂಪಲ್ ಒಂದು ಇದೆ. ರೈಟ್ ಸೈಡ್ಗೆ ನಿಮಗೆ ಶ್ರೀ ಕೃಷ್ಣ ಟೆಂಪಲ್ ಕಾಣುತ್ತೆ. ಆಕ್ಚುಲಿ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಯಾವ ಪ್ಯಾಟ್ರನ್ ಇದೆ, ಆ ಪ್ಯಾಟ್ರನ್ ದೇವಸ್ಥಾನ ಇದು. ಇಲ್ಲಿ ನೋಡಿ, ಇದು ನಂಬಿನಾರಾಯಣ ಸ್ವಾಮಿ ಟೆಂಪಲ್ಲು. ಇದು ನಂಬಿನಾರಾಯಣ. ಈ ಕಡೆ ನೋಡಿ, ಇದು ಶ್ರೀಕೃಷ್ಣ ಟೆಂಪಲ್ಲು. ನಿಮ್ ಫಸ್ಟು ಮೇಲ್ಗಡೆ ಹೋಗಿದ್ದು ಬಂದ್ಬಿಡ್ತೀನಿ, ನೀರ್ ಹತ್ರ ಹೋಗಿದ್ದು ಬಂದ್ಬಿಡ್ತೀವಿ ನಾವು. ನಮ್ಮ ಹುಡುಗರು ಕಾಯ್ತಾ ಇದ್ದಾರೆ ನೀರು ನೋಡೋಕ್ಕೆ. ಸಂಕಲ್ಪ ನೋಡಿ, ಇದು ನೋಡಿ ರಾಮಾನುಜಾಚಾರ್ಯರ ಸ್ಟ್ಯಾಚ್ಯೂ. ತುಂಬ ಇದೆ ನೋಡೋಕ್ಕೆ ಸ್ನೇಹಿತರೆ, ತುಂಬ ಇದೆ. ತಣ್ಣೂರು ಕೆರೆಯಲ್ಲಿ ನೀವು ನೋಡಿದ್ರೆ ತುಂಬ ಇದೆ ನೋಡಿ. ಇದು ಸ್ಟ್ಯಾಚ್ಯೂ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ಮೇಲ್ಗಡೆ ಇನ್ನೂ ಒಂದು ಟೆಂಪಲ್ ಇದೆ, ಅದನ್ನು ತೋರಿಸ್ತೀನಿ. ಇಲ್ಲಿಂದ ಬಂದರೆ ನಿಮಗೆ ಎಂಟ್ರಿ. ಇದು ಚಿನ್ಕುರುಳಿ ರಸ್ತೆಯಿಂದ ಹೋಗ್ತಾ ಇರೋದು. ಇದು ತುಂಬ ಗ್ರೀನರಿ ಇದೆ. ಯಾಕಂದರೆ ಕೆರೆಯಲ್ಲಿ ನೀರಿದ್ರೆ ಆ ಭತ್ತ ಮತ್ತು ಕಬ್ಬು ಏರಳವಾಗಿ ಕೆರೆ ಕೆಳಗಡೆ ಏನು ಜಮೀನಿದೆ ಅಪ್ ಟು TS ಛತ್ರಕಂಟೆ ಇದು ಏನು ಮಾಡ್ತಾರೆ, ಈ ನೀರಿಂದನೇ ಉಪಯೋಗಿಸಿ ಕಬ್ಬು ಭತ್ತ ಬೆಳೀತಾರೆ. ಇಲ್ಲೊಂದು ಟೆಂಪಲ್ ಇದೆ, ಇದು ವೆರಿ ಫೇಮಸ್ಸು. ಇದು ತಣ್ಣೂರು, ಕೆರೆ ತಣ್ಣೂರು ಮತ್ತು ಲಕ್ಷ್ಮೀ ಸಾಗರ ಎರಡೂರಿಗೂ ಸೇರ್ಕೊಂಡಂಗೆ ಈ ಟೆಂಪಲ್ ಇದೆ. ನಿಕುಂಬಣಿ ದೇವಿ ಅಂತ ಭಾಳ ಫೇಮಸ್ ಟೆಂಪಲ್ಲು. ನೀವು ನೋಡಿರ್ಬೋದು, ಅಲ್ಲೇ ನೋಡಿ, ಅದು ಫೇಮಸ್ ಟೆಂಪಲ್ ನಿಕುಂಬಣಿ ದೇವಿ ಟೆಂಪಲು. ಅದನ್ನು ನಿಮಗೆ ತೋರಿಸ್ತೀನಿ. ನೀರು ಇರೋಂಗಿದೆ, ಒಂದು ಸ್ವಲ್ಪ ಬರ್ತಾ ಇದೆ ನೋಡಬೇಕು. ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ, ಇಲ್ಲೇ ನೀರು ಒಂದು ಸ್ವಲ್ಪ ಇದೆ. ಎಲ್ಲ ಸಮ್ಮರ್ ಅಲ್ವಾ, ಮುಖ ತೊಳೆಯೋರು, ಆಟ ಆಡೋರು ನೀರೊಳಗೆ ಎಲ್ಲ ಇದ್ದಾರೆ. ಇಲ್ಲಿ ನೋಡಿ, ಭತ್ತ ನೋಡಿ ಎಷ್ಟು ಗ್ರೀನರಿ. ಇವತ್ತಿನ ಬೇಸಿಗೆಯಲ್ಲೂ ನೀರು ಎಷ್ಟು ಕಡಿಮೆ ಆಗಿದೆ, ಟೆಂಪ್ರೇಚರ್ ಹೆವಿ ಇದೆ. ಅಂಥದ್ರಲ್ಲೂ ಕೆರೆ ಕೆಳಗಡೆ ಭಾಗದಲ್ಲಿ ಭತ್ತ ಬೆಳೀತಾ ಇದ್ದಾರೆ ನೋಡ್ಬೋದು. ಈ ಕಡೆ ನೋಡಿ ಬೆಟ್ಟ. ಏನಕ್ಕೆ ಇಷ್ಟೊಂದು ಸ್ಟೋರ್ ಆಗುತ್ತೆ, ಇಷ್ಟೊಂದು ನೀರು ಸ್ಟೋರ್ ಆಗ್ತಾ ಇದೆ ಅಂದರೆ ಸುತ್ತ ಬೆಟ್ಟ ಇದೆ, ಮಧ್ಯದಲ್ಲಿ ಮಾತ್ರ ನಿಮಗೆ ಕೆರೆ ಕಾಣ್ಬೋದು. ಅದನ್ನ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದಕ್ಕೂ ಒಂದು ಹಿಸ್ಟ್ರಿ ಇದೆ. ರಾಮಾನುಜಾಚಾರ್ಯರು ಇಲ್ಲಿಗೆ ಬಂದು ಹೋಗಿದ್ರು. ಹಿಂಭಾಗನೇ ನಿಮಗೆ ಕೆರೆ ಇರೋದು. ಎಂಟ್ರಿ ಈ ಥರ ಇದೆ. ಶಿವು ಹೇಳಪ್ಪ. ನೀರು ಬರ್ತಾ ಇದೆ ನೋಡಿ, ನೀರು ಬರ್ತಾ ಇದೆ. ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ನೀರು ಒಂದು ಸ್ವಲ್ಪ ಬರ್ತಾ ಇದೆ, ಅಷ್ಟೇನು ಜಾಸ್ತಿ ಏನು ಬರ್ತಾ ಇಲ್ಲ, ಒಂದು ಸ್ವಲ್ಪ ಬರ್ತಾ ಇದೆ.
ಸ್ನೇಹಿತರೆ, ಅಲ್ಲಿಂದ ಹಿಂಗೆ ನೀರು, ಇಲ್ಲಿ ಕೆರೆ ಟ್ಯೂಬ್ ಇದು. ಆ್ಯಕ್ಚುಲಿ ಇಲ್ಲಿ ನೀರು ಬೀಳ್ತಾ ಇತ್ತು, ಇಲ್ಲಿ ನೀರು ಧುಮುಕ್ತಾ ಇತ್ತು. ಮೇ ಬಿ ನೀರು ಧುಮುಕ್ತಾ ಇಲ್ಲ ಅನಿಸುತ್ತೆ. ನೀರಿಲ್ಲಿ ಕಡಿಮೆ ಆಗ್ಬಿಟ್ಟಿದೆ, ಇಲ್ಲಿ ನೀರಿಲ್ಲ. ನಿಮಗೆ ಇದು ಬೈ ರೋಡ್ ಇದೆ, ರೋಡು ಅಲ್ಲಿ ಬೈ ವಾಕ್ ಇದೆ. ಆ ಬೆಟ್ಟದ ಮಗ್ಲಲ್ಲಿ ನಿಮಗೆ ಬೈ ವಾಕ್ ರಸ್ತೆ ಇದೆ. ಇದು ನಿಮಗೆ ಕಂಪ್ಲೀಟಾಗಿ ಎಂಟ್ರಿ ಆಗಿರ್ತದೆ. ಈ ಕಡೆ ತೋರಿಸು, ಈ ಕಡೆ ಇದು ಎಂಟ್ರಿ. 1-2-3 ಟೀ ಸ್ಟಾಲ್ ಇದೆ. ನಿಮಗೆ ತಂಪು ಪಾನೀಯಗಳು ದೊರೆಯುತ್ತದೆ. ಅಷ್ಟೇ ಸಿಗೋದು, ಇನ್ನೇನು ಸಿಗಲ್ಲ. ಇದು ನೋಡಿ, ಈ ಬೆಟ್ಟ ಸೇರ್ಕೊಂಡಂಗೆ ಇಲ್ಲಿ ಕೆರೆತಣ್ಣೂರು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಎಂಟ್ರಿ ಇದೆ. ಈಗ ಎಂಟ್ರಿ ನಿಮಗೆ ತೋರಿಸ್ತೀನಿ. ಬಂದ್ರ ಕೆರೆತಣ್ಣೂರಿಗೆ? ನೋಡಿ ಸ್ನೇಹಿತರೆ, ಇದು ಕೆರೆತಣ್ಣೂರು ಲೇಕು. ಆ್ಯಕ್ಚುಲಿ ನಾವು ಈಗಲೂ ಅಷ್ಟೇ ಗ್ರಾಮದೇವತೆ, ಸುತ್ತ ಹಳ್ಳಿ ಗ್ರಾಮದೇವತೆ ಹಬ್ಬಕ್ಕೆಲ್ಲ ಇಲ್ಲಿಂದನೇ ಬಂದು ದೇವರ ತಗೊಂಡು ಹೋಗೋದು. ಇಲ್ಲಿಂದ ಸರೌಂಡಿಂಗ್ ಕವರ್ ಆಗಿ, ಅಲ್ಲಿಂದ ಸಣ್ಣಬತ್ಕೊಪ್ಲು ಕವರ್ ಆಗಿ, ಈ ಕಡೆಯಿಂದ ತಿರ್ಲಾಪುರ ಕಂಟನೂ ಕವರ್ ಆಗುತ್ತೆ. ಗ್ರಿಪ್ ಇಲ್ಲ? ಏನು ಗ್ರಿಪ್ ಇಲ್ಲ ಸಮ್ಮ? ಗೇಟೆಲ್ಲ ಮೊದಲೆಲ್ಲ ಈ ಸಿಸ್ಟಮ್ ಇರಲಿಲ್ಲ, ಈಗ ಗೇಟ್ ಸಿಸ್ಟಮ್ ಎಲ್ಲ ಮಾಡಿ ಇದು ಮಾಡಿದ್ದಾರೆ. ಮೊದಲೆಲ್ಲ ಅಲ್ಲಿ ಗಂಟ ನೀರಿರೋ ತನಕ ಹೋಗ್ಬೋದಿತ್ತು. ಒಂದು ಸ್ವಲ್ಪ ಎಲ್ಲ ಅಪ್ಡೇಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಈಗ ಇದನ್ನು ಯೂಟಿಲೈಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ ಥರ ಎಲ್ಲ ಕಸ ಎಲ್ಲ ಇದು ಮಾಡಬಾರ್ದು, ಯೂಟಿಲೈಸ್ ಮಾಡ್ಕೊಂಡು ಚೆನ್ನಾಗಿ. ಈಗ ಗ್ರಿಲ್ ಸಿಸ್ಟಮ್ ಮಾಡಿರೋದ್ರಿಂದ ಯಾರೂ ಒಳಗಡೆ ಅಷ್ಟು ಸುಲಭವಾಗಿ ಹೋಗೋದಕ್ಕೆ ಆಗಲ್ಲ. ಸಂಕಲ್ಪ ಹೆಂಗಿದೆ ಕೆರೆ? ಸಂಕಲ್ಪ, ಶಿವು, ಕೆರೆ ಹೆಂಗಿದೆ? ಯಾವ ಥರ ಇದೆ ನೋಡಿದೆ ಕೆರೆಯಾ? ಸೂಪರ್ ಆಗಿದೆ. ಯಾವ ಕೆರೆ? ಓ, ಹಾಂ. ಇದಕ್ಕೆ ಬ್ಯಾಕ್ ಸೈಡು ಒಂದು ಸ್ವಲ್ಪ ಬೀಚ್ ಟೈಪು ಇದೆ, ಅಲ್ಲಿ ನೋಡ್ಬೋದು. ಅಲ್ಲಿ ನೋಡಿ, ಇಲ್ಲಿ ಆಟ ಆಡ್ತಾವ್ರು ನೋಡಿ, ಎಲ್ಲ ಅಲ್ಲಿ ಸ್ನಾನ ಮಾಡ್ತಿರೋದು ಬೀಚ್ ಟೈಪು. ನಮ್ಮ ಕೆರೆತಣ್ಣೂರಲ್ಲಿ ಬೀಚ್ ಟೈಪ್ ಇರುವಂಥದ್ದು. ತುಂಬ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಯಾವುದೇ ರೀತಿ ಯಾರಿಗೂ ತೊಂದರೆ ಆಗದ ರೀತಿ ಗ್ರಿಲ್ ಸಿಸ್ಟಮ್ ಮಾಡಿ. ಇಲ್ಲಿ ಬಸವೇಶ್ವರ ದೇವರ ದೇವಾಲಯ ಇದೆ, ನೋಡ್ಬೋದು. ಬಸವಣ್ಣನ ಮೂರ್ತಿ ಇದೆ. ಮೊದಲು ಇದನ್ನು ವ್ಯೂ ಪಾಯಿಂಟಾಗಿ ಯೂಸ್ ಮಾಡ್ತಾಯಿದ್ರು. ಈ ಗ್ರಿಲ್ಸ್ ಹಾಕಿದ್ಮೇಲೆ ಕಡಿಮೆ ಮಾಡಿದ್ದಾರೆ. ಯಾರೂ ಎಂಟ್ರಿ ಇರೋಲ್ಲ ವ್ಯೂ ಪಾಯಿಂಟ್ಗೆ ಆಲ್ಮೋಸ್ಟು. ಇದು ಟ್ಯೂಬು. ಇದು ಇಲ್ಲಿಂದ ಕಾಲುವೆಗೆ ಹೋಗೋದು ಟ್ಯೂಬು. ಅಲ್ಲೇ ನಿಂತ್ಕೊಳ್ರ.
ಬಾ 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 ಬಾ. ಏನು ಮಾಡ್ತಾಯಿದ್ದಿ? ನೋಡ್ದ ಕೆರೆ ತಣ್ಣೂರಾ? ಹಾಂ, ಹೆಂಗಿದೆ? ಶುಭ ಏನು ಬೇಕು? ಯಾವುದು? ಸಂಕಲ್ಪ ಸೀಕ್ರೆಟ್ ಬೀಚ್ ನೋಡ್ತೀಯಾ ಪಾಂಡವಪುರದಲ್ಲಿ? ಕೆರೆ ತಣ್ಣೂರಲ್ಲಿ ಸೀಕ್ರೆಟ್ ಬೀಚ್ ನೋಡಿದೀಯಾ ನೀನು? ನೀನು ಶಿವು ನೀನು ನೋಡಿದ್ಯಾ? ಸಮ್ಮಮ್ಮ ನೀನು? ಈಗ ನೋಡೋಣ. ಶಿವು ನೋಡೋಣ. ಸಂಕಲ್ಪ ವೆಯ್ಟಿಂಗಾ? ಚೇರ್ಸ್ ಮಾಡು. ವಿ ಆರ್ ವೆಯ್ಟಿಂಗ್ ಅನ್ನು. ಸಮ್ಮು ನೀನು? ವೆರಿ ಗುಡ್. ಇದು ಕೆರೆಯಿಂದ ವಿಲೇಜ್ ಸೈಡ್ ವ್ಯೂ ನೋಡಿ. ಈ ಕಡೆ ಬೆಟ್ಟ ಇದೆ. ಇಲ್ಲಿಂದ ನಿಮಗೆ ವಾಕಿಂಗ್ ಪಾತು ಅಲ್ಲೇನು ಕಾಣಿಸ್ತಾ ಇದೆ ಅಲ್ಲಿ ನೋಡಿ, ಅದು ವಾಕಿಂಗ್ ಪಾತ್ ಇತ್ತು. ಅದು ಕಾಂಕ್ರೀಟ್ ರೋಡ್ ಏನು ಕಾಣ್ತಾ ಇರೋದು ಉತ್ತತ್ತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗುವಂಥ ರಸ್ತೆ. ಅದು ನಾನು ನಿಮ್ಗೆ ಹೇಳಿದ್ನಲ್ಲ, ನಮ್ಮ ಪಾಂಡವಪುರದಲ್ಲಿ ಮೊದಲನೇ ರೆಸಿಡೆನ್ಸಿಯಲ್ ಸ್ಕೂಲು ಅದು. ಇದು ರಾಮಾನುಜಾಚಾರ್ಯರ ಸ್ಟ್ಯಾಚ್ಯೂ. ಇದಿಷ್ಟು ಈ ಥರ ಇದೆ. ಒಂದೆರಡು ಕ್ಯಾಂಟೀನ್ಸ್ ಇದೆ. ಕ್ಯಾಂಟೀನಲ್ಲಿ ನಾವು ಇವಾಗ ಟೈಮ್ ಪಾಸ್ ಚುರುಮುರಿ ತಿನ್ನೋಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಆರ್ಡ್ರ್ ಕೊಟ್ಬಿಟ್ಟು. ಏನೋ ಸಂಕಲ್ಪ ಏನು ಆರ್ಡ್ರ್ ಮಾಡಿದ್ಯಾ? ಶಿವು ನೀನೇನು ತಿಂತಿದೀಯಾ? ಸಮ್ಮು ನನಗೆ ಕೊಡ್ದೇ ತಿಂತಾ ಇದೀಯಾ ನೀನು? ಇಲ್ಲಿ ನಿಮ್ಮ ಅತ್ತೆನೂ ನನಗೆ ಕೊಡ್ದೇ ತಿಂತ ನೋಡಿ. ಇಲ್ಲಿ ಶಿವು ನನಗೆ ಕೊಡಲ್ವಾ ಚುರುಮುರಿ? ನನಗೆ ಸಮ್ಮಮ್ಮ ನನಗೆ ಬೇಡ, ಹೋಗು. ಹೆಂಗಿದೆ? ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ನೋಡ್ದಾ? ಹಾಂ, ಚೆನ್ನಾಗಿದೆ ಅಂತ ಹೇಳು. ಬಂದು ನೋಡಿ ಅನ್ನು. ಚೆನ್ನಾಗಿದೆ ಕೆರೆ ತಣ್ಣೂರು. ನಾನು ಮತ್ತೆ ನಿಮ್ಗೀಗ ಈಗ ನಿಮ್ಮನ್ನ ಬೀಚಿಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ. ಏನು ಅದೇ ಈಗ ಸ್ನೇಹಿತರೆ ಅಲ್ಲಿ ನೋಡಿದ್ರಲ್ಲ, ಈಗ ಲೇಕು ಅದು ನಿಮಗೆ ಸ್ಟೋರ್ ಆಗಿ ಫುಲ್ ಆದಮೇಲೆ ನಿಮಗೆ ಇಲ್ಲಿ ಟ್ಯೂಬಲ್ಲಿ, ಅದೇ ನಾನು ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋ ತೋರಿಸಿದ್ದೀನಿ, ಅದರಲ್ಲಿ ಟ್ಯೂಬಲ್ಲಿ ಬರುತ್ತೆ. ಆ ಟ್ಯೂಬಿಂದ ಎಕ್ಸಸ್ ನೀರು ಇದು ಈ ಸೈಡಿಂದ ಬರುತ್ತೆ. ಇದು ನಿಮಗೆ ಇಲ್ಲಿ ಧುಮುಕ್ತದೆ. ಇಲ್ಲಿ ಒಂದು 15 ಅಡಿ ನಿಮ್ಗೇನು ಇಲ್ಲಿ ಇದು ಹಿಡನ್ ಪ್ಲೇಸ್. ಇದು ಇಲ್ಲಿಂದ ಬಂದು ನಿಮಗೆ ಇಲ್ಲಿ ನೀರು ಹರಿಯುತ್ತೆ. ಮೇ ಬಿ ಇಲ್ಲಿ ಹರಿತಾ ಇದೆ ಹೆಂಗೆ ನೋಡ್ತೀನಿ, ತೋರಿಸ್ತೀನಿ ಬನ್ನಿ. ಹರಿತಾ ಇದೆ ಹೆಂಗೆ ನೋಡೋಣ ಬನ್ನಿ, ತೋರಿಸ್ತಾ ಇದ್ದೀನಿ. ಓ, ಹರಿತಾ ಇದೆ ಬನ್ನಿ. ಇದೊಂಥರ ನಮ್ಮ ಪಾಂಡವಪುರಕ್ಕೆ ಬೀಚ್ ಇದ್ದಂಗೆ. ನಿಮಗೆ ಒಂದು ಬೀಚ್ ತೋರಿಸ್ತೀನಿ ಚಿಕ್ಕದು, ಬನ್ನಿ.
ಶಿವ ನಡಿತೀಯಾ? ಹಾಂ ನಡಿಯಪ್ಪ. ಹಾಂ ಬಾ ಬಾ. ಮಣ್ಣಾಗ ಹೋಯ್ತಾ? ಬೀಚ್ ಥರ ಇಲ್ಲ ಸಂಕಲ್ಪ? ಬೀಚ್ ಥರ ಎಲ್ಲಿಗೋಗಿದ್ರಿ ಟ್ರಿಪ್ಗೆ? ಹಾಂ ಓ ಅದೇ ಥರ ಆಯ್ತಾ? ಹಾಂ ಸಂಕಲ್ಪ. ಶಿವು ಶಿವು ಹೆಂಗೆ ನೀರು? ಸಂಕಲ್ಪ ಹೆಂಗಿದೆ? ಸಮ ನೀನು ಹೋಗಲ್ಲ ನೀರಿಗೆ? ಹಾಯ್ ಮಾಡು ಶಿವ. ಹಾಂ ಶಿವ ಹೆಂಗಿದೆ ಬೀಚು? ಬೀಚ್ ಹೆಂಗಿದೆ ಹೇಳು? ಎಲ್ಲಿದೆ ಬೀಚು? ಇಲ್ಲಿ ಅಲ್ಲಿ ನೋಡಲ್ಲಿ ಅದೇ ಬೀಚು. ಚೆನ್ನಾಗಿದೆಯಾ? ನಡಿ ಹೋಗೋಣ. ಅನ್ಕೋದಾ? ಶಿವಪ್ಪ ಇಲ್ಲಿ ಮಾತಾಡೋ. Watch and subscribe my channel. Thank you.